ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಾರ್ತಂಡ ಸನ್ಮಂಡಲ ಮಧ್ಯವೃತ್ತಂ ನಾರಾಯಣಂ ಭಕ್ತ ಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯ ಸ್ತುತಿಭಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ಜಗತ್ತಿಗೆ ಗುರುವೆನಿಸಿದಂತಹ ಶ್ರೀರಾಮಚಂದ್ರ ಕುಲಗುರುಗಳಾದ ವಸಿಷ್ಠರು ಬಂದಾಗ ಅವರನ್ನು ನಮಸ್ಕರಿಸಿದ, ಅವರನ್ನು ಗೌರವಿಸಿದ. ಕೈಕೇಯಿಯ ಮಗನಾಗಿ ಎರಗಿದ ಭರತನ ಮೇಲೆ ನಿರ್ವ್ಯಾಜವಾದ ಪ್ರೀತಿಯನ್ನ ತೋರಿದ. ಕೈಕೇಯಿಯ ಮಗ ಇವನ ತಾಯಿಯಿಂದಾಗಿ ನನಗೆ ಕಾಡಿನಲ್ಲಿ ವಾಸ ಅನ್ನುವ ದುಸ್ಥಿತಿ ಬಂತು ಅನ್ನುವ ಯಾವ ಕೊಂಕು ಕುಹಕಗಳನ್ನು ತೋರದೆ ಅತ್ಯಂತ ಪ್ರೀತಿಯಿಂದ ಅವನನ್ನ ಅಪ್ಪಿಕೊಂಡ. ಹಾಗೆ ಪುಷ್ಪಕವನ್ನ ಮರಳಿ ಕುಬೇರನ ಬಳಿಗೆ ಕಳುಹಿಸಿಕೊಟ್ಟ. ಬಾಹ್ಯದ ಉಪವನಕ್ಕೆ ಬಂದು ಎಲ್ಲ ಪ್ರಜೆಗಳು ಸೇರಿದಂತೆ ಭರತ ಬೇಡಿದ ಅನ್ನೋದು ಮುಂದೆ ಮಾತು ಬರುವಂತದ್ದು. 58ನೇ ಶ್ಲೋಕ ಆಯ್ತಾ? ಭರತ ಸರ್ವ ಪ್ರಕೃತಿಗಳ ಜೊತೆಗೆ, ಪ್ರಕೃತಿ ಅಂದ್ರೆ ಪ್ರಜೆಗಳ ಜೊತೆಗೆ ಯಾರು ಅಂತಂದ್ರೆ ಅಮಾತ್ಯರು, ಮಂತ್ರಿಗಳು, ದೂತರು, ಪ್ರಜೆಗಳು, ಪುರೋಹಿತರು, ಪುರ ಮತ್ತು ಜನಪದ ಅಂದ್ರೆ ಪೇಟೆಯವರು ಮತ್ತು ಹಳ್ಳಿಯವರು, ಇಂತಹ ಎಲ್ಲರೂ ಸೇರಿ ಪ್ರಕೃತಿಗಳು ಅಂತ ಕರೆಯಲ್ಪಡ್ತಾರೆ. ಅಂತಹ ಪ್ರಕೃತಿಗಳ ಜೊತೆಗೆ ಸರ್ವ ಪ್ರಕೃತಿ ಸಹ ಎಲ್ಲ ಪ್ರಕೃತಿ ಜೊತೆಗೆ ಭರತನು ಕೂಡಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಸಿಂಹಾಸನವನ್ನ ರಾಮಚಂದ್ರ ಸ್ವೀಕರಿಸಬೇಕು. ಆಗ ರಾಮಚಂದ್ರ ಸಿಂಹಾಸನವನ್ನು ಏರಿದ. ಅಂದ್ರೆ ಅವರು ತಂದ ಆಸನವನ್ನೇರಿ ಕೂತ. ಯಾರಿದ್ದಾರೆ? ದೀಪ ಅವ್ರು ಹೇಳಿ. ಸರ್ವಾಂಗ ಸುಂದರಂ ರೂಪಂ ಸರ್ವಾಂಗ ಸುಂದರಂ ರೂಪಂ ಸರ್ವಾಂಗ ಸುಂದರಂ ರೂಪಂ ವಾನರ್ಯೋ ವಾನರಾ ಅಪಿ ವಾನರ್ಯೋ ವಾನರಾ ಅಪಿ ವಾನರ್ಯೋ ವಾನರಾ ಅಪಿ ಭೇಜುರ್ಯೋಗಾನುಭಾವೇನ ಬೇಜುರ್ಯೋಗಾನುಭಾವೇನ ತಸ್ಮಿನ್ ಜನ ಸಮಾಗಮೇ ಜನರು ಬರುವಾಗ ತಸ್ಮಿನ್ ಜನ ಸಮಾಗಮೇ ಯೋಗಾನುಭಾವೇನ ವಾನರ್ಯಃ ವಾನರಾಃ ಅಪಿ ಸರ್ವಾಂಗ ಸುಂದರಂ ರೂಪಂ ಭೇಜುಹು. ಅಂದ್ರೆ ಅವರು ದೇವರ ಸೇವೆಗೋಸ್ಕರವಾಗಿ ಕಪಿರೂಪದಿಂದ ಬಂದಿದ್ರು. ಆದ್ರೆ ಅವರು ಕಾಮರೂಪರಾದ್ರಿಂದ ಬಯಸಿದ ರೂಪವನ್ನ ತೋಡುವ ಶಕ್ತಿ ಅವರಿಗಿತ್ತು. ಜನರಿಗೆ ಹೆದರಿಕೆ ಆಗಬಾರದು, ಜನರಿಗೆ ತಮ್ಮ ಬಗೆಗೆ ಅಸಹ್ಯ ಭಾವನೆ ಬರಬಾರದು ಅಂತ ಭಾವಿಸಿ ಅವರು ಸರ್ವಾಂಗ ಸುಂದರವಾದ ಮಾನುಷ ರೂಪವನ್ನ ತೊಟ್ರು. ಯಾಕಂದ್ರೆ ಹಿಂದೆ ಬಂದಿತ್ತು, ತೇ ಕೃತ್ವ ಮಾನುಷಂ ರೂಪಂ ವಾನರ ಕಾಮರೂಪಿಣಃ ಅಂತ. ಬೇಕಾದ ರೂಪವನ್ನು ತೊಡುತ್ತಿದ್ರು. ರಾಮಾಯಣದಲ್ಲೂ ಈ ಮಾತು ಮುಂದೆ ಬಂದಿದೆ, ಮಾನುಷಂ ವಿಗ್ರಹಂ ಕೃತ್ವ ಸರ್ವಾಭರಣ ಭೂಷಿತ ಅಂತ. ಆದ್ರಿಂದಾಗಿ ಸುಂದರವಾದ ಸರ್ವ ಅಂಗಗಳಿಂದಲೂ ಕೂಡಿರುವಂತಹ ಮನುಷ್ಯರ ಚಲುವಾದ ರೂಪವನ್ನ ತೊಟ್ಟರು. ಜನ ಸಮಾಗಮೇ ಸತಿ ಯೋಗಾನುಭಾವೇನ ಯೋಗದ ಶಕ್ತಿಯಿಂದ ವಾನರಾಹ ವಾನರ್ಯಃ ವಾನರರು ಮತ್ತು ಹೆಣ್ಣು ವಾನರಿಯರು ಸರ್ವಾಂಗ ಸುಂದರಂ ರೂಪಂ ಭೇಜುಹು ಸರ್ವ ರೀತಿಯಿಂದಲೂ
ಸೌಂದರ್ಯಮಯವಾದ ರೂಪವನ್ನ ತೊಟ್ರು. ಜನಾನಾಂ ಸರ್ವಾಂಗ ಸುಂದರಂ ಸರ್ವಾಣಿ ಯಾನಿ ಅಂಗಾನಿ ಸರ್ವಾಂಗಾನಿ ಸರ್ವಾಂಗೈಃ ಸುಂದರಃ ಸರ್ವಾಂಗ ಸುಂದರಃ ಇದು ಸುಂದರಂ ಯಾಕಂದ್ರೆ ರೂಪಂ ಆದ್ರಿಂದಾಗಿ ಸರ್ವಾಂಗ ಸುಂದರಂ ಅನ್ನೋದು ದ್ವಿತೀಯ ವಿಭಕ್ತಿ ಬಂದಾಗ ರೂಪವನ್ನು ಅಂತ ಅರ್ಥ. ರೂಪಂ ದ್ವಿತೀಯ ಏಕನಪುಂಸಕಲಿಂಗ. ವಾನರ್ಯಃ ಸ್ತ್ರೀಲಿಂಗ ಪ್ರಥಮ ಬಹು ವಾನರಾಹ ಪುಲ್ಲಿಂಗ ಪ್ರಥಮ ಬಹು ಅಪಿ ಅವ್ಯಯ ಭೇಜುಹು ಬಭಾಜ ಭೇಜತುಃ ಭೇಜುಹು. ಲಿಟ್ ಪ್ರಥಮ ಬಹು ಯೋಗಾನುಭಾವೇನ ಯೋಗಸ್ಯ ಯೋಗಾನುಭಾವಃ ತೃತೀಯ ವಿಭಕ್ತಿ ಏಕವಚನ. ತಸ್ಮಿನ್ ಸಪ್ತಮಿ ಏಕ ಜನಾನಾಂ ಸಮಾಗಮಃ ಜನಸಮಾಗಮಃ ತಸ್ಮಿನ್ ಜನಸಮಾಗಮೇ ಸಪ್ತಮಿ ಏಕ. ಸುಧಾ ಅವ್ರು ಹೇಳಿ. ಅಲಂಕಾರಾಂಶ್ಚಕಾರಾಶು ರಾಮಲಕ್ಷ್ಮಣಯೋಸ್ತದಾ ಸಶತ್ರುಘ್ನೋಥ ಭರತೋ ಹರೀಣಾಂ ರಕ್ಷಸಾಮಪಿ ಬಂದ ಜನರು ಏನ್ ಮಾಡಿದ್ರು ಅಂತ ಹೇಳುತ್ತಿದ್ದಾರೆ. ರಾಮಲಕ್ಷ್ಮಣಯೋಹೋ ರಕ್ಷಸಾಂ ಹರೀಣಾಮಪಿ ಸಶತ್ರುಘ್ನಃ ಭರತಃ ಆಶು ಅಲಂಕಾರಾಂಶ್ಚಕಾರ. ಭರತ ಮತ್ತು ಶತ್ರುಘ್ನ ಇಬ್ರು ಸೇರಿಕೊಂಡು ಕಪಿಗಳಿಗೆ, ರಾಕ್ಷಸರಿಗೆ ಮತ್ತು ರಾಮ ಲಕ್ಷ್ಮಣರಿಗೆ ಬೇಕಾದ ಅಲಂಕಾರದ ವಸ್ತುಗಳಿಂದ ಅವರನ್ನು ಸಿಂಗರಿಸಿದರು. ಅಲಂಕಾರಾನ್ ಚಕಾರ, ಅಲಂಕಾರದ ವಸ್ತುಗಳಿಂದ ಸಿಂಗರಿಸಿದರು. ಆಶು ಕೂಡ್ಲೆ ಬೇರೆ ಬೇರೆ ರೀತಿಯಾದ ಅವರಿಗೆ ಏನೇನು ಅಂದ್ರೆ ರಾಮನ ಸೇವೆ ಮಾಡಿ ಬಂದವರಿಗೆ ಹಾಗೆ ಅವರನ್ನ ಸ್ವಾಗತಿಸುವುದು ಅಂದ್ರೆ ಏನರ್ಥ, ಅವರನ್ನು ಅತ್ಯಂತ ವೈಭವದಿಂದ ಸ್ವಾಗತಿಸಬೇಕು ಅನ್ನುವ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಶತ್ರುಘ್ನ ಮತ್ತು ಭರತ ಇಬ್ಬರೂ ಸೇರಿಕೊಂಡು ಅತ್ಯಂತ ಗೌರವದಿಂದ ಅವರನ್ನ ಬರಮಾಡಿಕೊಂಡರು. ಅಲಂಕಾರಾನ್ ದ್ವಿತೀಯ ಬಹು ಚಕಾರ ಲಿಟ್ ಪ್ರಥಮ ಏಕ ಆಶು ಅವ್ಯಯ ರಾಮಶ್ಚ ಲಕ್ಷ್ಮಣಶ್ಚ ರಾಮಲಕ್ಷ್ಮಣೌ ತಯೋಃ ರಾಮಲಕ್ಷ್ಮಣಯೋಃ ತದಾ ಅವ್ಯಯ ಶತ್ರುಘ್ನೇನ ಸಹಿತಃ ಸಶತ್ರುಘ್ನಃ ಪುಲ್ಲಿಂಗ ಪ್ರಥಮ ಏಕ ಅಥ ಅವ್ಯಯ ಭರತೇನ ಪ್ರಥಮ ವಿಭಕ್ತಿ ಏಕವಚನ ಹರೀಣಾಂ ಅಂದ್ರೆ ಕಪೀನಾಂ ಅಂತ ಅರ್ಥ ಷಷ್ಠಿ ವಿಭಕ್ತಿ ಬಹುವಚನ ರಕ್ಷಸಾಂ ರಕ್ಷಃ ಶಬ್ದ ಅದು ರಕ್ಷಸಾಂ ಷಷ್ಠಿ ವಿಭಕ್ತಿ ಬಹುವಚನ ಅಪಿ ಅವ್ಯಯ ರಕ್ಷಸ್ ಅಂತ ಶಬ್ದ ಅದು ರಕ್ಷಃ ರಕ್ಷಸಿ ರಕ್ಷಾಂಸಿ ಅಂತ ರೂಪ. ಚೈತನ್ಯ ಅವ್ರು ಹೇಳಿ. ಜಾನಕೀಂ ತಾಮಲಂಚಕ್ರುಹು ಇಲ್ವಾ ಚೈತನ್ಯ ಅವರು? ಮೇಘ ಅವರು ಹೇಳಿ. ಜಾನಕಿ ಸರಿ. ಜಾನಕೀಂ ತಾಮಲಂಚಕ್ರು ಸರ್ವಾ ದಶರಥ ಸ್ತ್ರಿಯ ಕೌಸಲ್ಯಾ ಭೂಷಯಾಮಾಸ ಸ್ವಯಂ ವಾನರವಲ್ಲಭಾಃ.
ವಾನರರೇ ವಲ್ಲಭರಾಗಿರುವಂತಹ ಸ್ತ್ರೀಯರನ್ನ ಅಂದ್ರೆ ತಾರಾ ರುಮಾ ಮೊದಲಾದವರನ್ನೆಲ್ಲ ಕೌಸಲ್ಯೇ ಸ್ವತಃ ಅಲಂಕರಿಸಿದಳು. ಜಾನಕಿಯನ್ನು ಕೌಸಲ್ಯ, ಸುಮಿತ್ರಾ ಮತ್ತು ಕೈಕೇಯಿ 3 ಜನ ಸೇರಿ ಅಲಂಕಾರ ಮಾಡಿದ್ರು. ಅಂದ್ರೆ ಅವ್ರಿಗೆ ಸ್ವಲ್ಪ ಅಲಂಕಾರದ ಸಾಮಗ್ರಿಗಳೆಲ್ಲ ವಿಶೇಷವಾದದ್ದಿರುತ್ತೆ. ಆದ್ರಿಂದ ಅವರಿಗೆ ವಿಶೇಷವಾದ ಸಹಾಯಕ್ಕಾಗಿ 3 ಜನರು ಇದ್ರು. ಕೌಸಲ್ಯ ಮತ್ತೆ ಸುಗ್ರೀವ ಮೊದಲಾದ ವಾನರ ವೀರರ ಸ್ತ್ರೀಯರನ್ನೆಲ್ಲ ಅವಳು ತನ್ನ ಪರಿವಾರದ ಜೊತೆಗೆ ಸೇರಿಕೊಂಡು ಅಲಂಕಾರ ಮಾಡಿದ್ಲು. ಜಾನಕೀಂ ತಾಂ ದ್ವಿತೀಯ ವಿಭಕ್ತಿ ಏಕವಚನ. ಅಲಂಚಕ್ರುಹು ಚಕಾರ ಚಕ್ರತುಃ ಚಕ್ರುಹು ಲಿಟ್ ಪ್ರಥಮ ಬಹು ಸರ್ವಾಹ ಪುಲ್ಲಿಂಗ ಪ್ರಥಮ ಬಹು ಸ್ತ್ರೀಲಿಂಗ ಪ್ರಥಮ ಬಹು ಸ್ತ್ರೀಯರು. ದಶರಥಸ್ಯ ಸ್ತ್ರೀಯಃ ದಶರಥ ಸ್ತ್ರೀಯಃ ಪ್ರಥಮ ವಿಭಕ್ತಿ ಬಹುವಚನ. ಕೌಸಲ್ಯ ಸ್ತ್ರೀಲಿಂಗ ಪ್ರಥಮ ಏಕ. ಭೂಷಯಾಮಾಸ ಲಿಟ್ ಪ್ರಥಮ ಏಕ. ಸ್ವಯಂ ಅವ್ಯಯ. ವಾನರ ವಲ್ಲಭಾಃ ವಾನರಾಃ ಏವ ವಲ್ಲಭಾಃ ಯಾಸಾಂತಾಃ ವಾನರ ವಲ್ಲಭಾಃ. ಭೂಷಯಾಮಾಸ ಭೂಷ ಅಲಂಕಾರೆ ಲಿಟ್ ಪ್ರಥಮ ಏಕ. ಗುರುರಾಜ ಸ್ನಾತಾ ಸುವಸ್ತ್ರಾಭರಣಾಃ स्नाता स्वस्त्राभरणाः स्नाता स्वस्त्राभरणाः स्रग्विणश्चारुकुण्डलाः 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 विरेजुर्देवसङ्काशाः 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 वानर्यो वानरा अपि वानर्यो वानरा अपि वानर्यो वानरा अपि सुवस्त्राभरणाः स्नाताः स्रग्विणः चारुकुण्डलाः वानर्यः वानराः अपि ದೇವಸಂಕಾಶಾಹ ವಿರೇಜುಹು. ತೈಲಾಭ್ಯಂಜನವನ್ನ ಮಾಡಿಕೊಂಡ, ಒಳ್ಳೆಯ ಹೊಸ ಬಟ್ಟೆಗಳನ್ನ ಆಭರಣಗಳನ್ನ ತೊಟ್ಟುಕೊಂಡ, ಮಾಲೆಯನ್ನ ಕುತ್ತಿಗೆಗೆ ಇಳಿಸಿದ, ಚಂದದ ಕುಂಡಲಗಳನ್ನ ಕಿವಿಗೆ ಅಂಟಿಸಿದ, ದೇವತೆಗಳಂತೆ ಕಾಣಿಸಿಕೊಳ್ಳುತ್ತಿರುವ ವಾನರ ಸ್ತ್ರೀಯರು ಮತ್ತು ವಾನರರು ಕೂಡ ವಿರೇಜುಹು ಶೋಭಿಸಿದರು. ಸ್ನಾತಾಹ ಪ್ರಥಮ ವಿಭಕ್ತಿ ಬಹುವಚನ. ಸುವಸ್ತ್ರಾಭರಣಾಃ ವಸ್ತ್ರಾಣಿ ಚ ಆಭರಣಾನಿ ಸುವಸ್ತ್ರಾಭರಣಾನಿ ಶೋಭನಾನಿ ಸುವಸ್ತ್ರಾಭರಣಾನಿ ಯೇಷಾಂತೆ ಸುವಸ್ತ್ರಾಭರಣಾಃ. ಪ್ರಥಮ ಬಹು. ಸ್ರಗ್ವಿಣಃ ಸ್ರಕ್ ಯೇಷಾಂ ಅಸ್ತೀತಿ ಸ್ರಗ್ವಿಣಃ. ಪ್ರಥಮ ಬಹು. ಚಾರೂಣಿ ಕುಂಡಲಾನಿ ಯೇಷಾಂತೆ ಚಾರುಕುಂಡಲಾಃ. ವಿರೇಜುಃ ರಾಜೃ ದ್ವಿತೀಯ ಲಿಟ್ ಪ್ರಥಮ ಬಹು. ದೇವಸಂಕಾಶಾಃ ದೇವಾನಾಂ ಸಂಕಾಶಾಃ ಪ್ರಥಮ ಬಹು. ವಾನರ್ಯಃ ಸ್ತ್ರೀಲಿಂಗ ಪ್ರಥಮ ಬಹು. ವಾನರಾಃ ಪುಲ್ಲಿಂಗ ಪ್ರಥಮ ಬಹು. ಅಪಿ ಅವ್ಯಯ. ವಾನರಾ ಅಪಿ ವಿಸರ್ಗ ಲೋಪ ಆಗಿದೆ. ಸಂಕಾಶಾಃ ವಾನರ್ಯಃ ಅಲ್ಲೂ ಕೂಡ ವಿಸರ್ಗ ಲೋಪ ಆಗಿದೆ. ನವನಿಧಿ ಅವರು ಹೇಳಿ. ಉಪಾಯನಾನ್ಯುಪಾದಾಯ ಸುಮತಿ ಅವರು ಹೇಳಿ. ಉಪಾಯನಾನ್ಯುಪಾದಾಯ ಉಪಾಯನಾನ್ಯುಪಾದಾಯ ಸರ್ವಾಶ್ಚ ನಗರಾಂಗನಾಃ ಸರ್ವಾಶ್ಚ ನಗರಾಂಗನಾಃ ಸರ್ವಾಶ್ಚ ನಗರಾಂಗನಾಃ ಸೀತಾಂ ಸುಗ್ರೀವ ಪತ್ನೀಂ ಚ ಸೀತಾಂ ಸುಗ್ರೀವಪತ್ನೀಂ ಚ ಸೀತಾಂ ಸುಗ್ರೀವಪತ್ನೀಂ ಚ ದೃಷ್ಟ್ವಾ ಮುಮುದಿರೆ ಮುಹುಃ ದೃಷ್ಟ್ವಾ ಮುಮುದಿರೆ ಮುಹುಃ
ದೃಷ್ಟ್ವಾ ಮುಮುದಿರೆ ಮುಹುಃ. ಸುಮಂತ್ರೋ ಸರಿ. ಉಪಾಯನಗಳು ಅಂದ್ರೆ ಉಡುಗೊರೆಗಳು. ಉಪಾದಾಯ ನಗರಾಂಗನಾಹ ಸರ್ವಾಹ ಅಂದ್ರೆ ಅವರು ಪೇಟೆಯವರೆಲ್ಲ ಬಂದಿದ್ರಲ್ಲ, ಬಂದವರೆಲ್ಲ ಈ ರಾಮನ ಜೊತೆಗೆ ಬಂದಿರುವಂತಹ ಸುಗ್ರೀವನ ಪತ್ನಿಗೆ, ಸೀತೆಗೆ, ತಾರೆಗೆ ಅವರನ್ನೆಲ್ಲ ಕಂಡು ತುಂಬಾ ಸಂತೋಷ ಪಟ್ಟರು. ಅವರಿಗೆಲ್ಲ ಉಪಾಯನಗಳನ್ನ ಕೊಟ್ಟರು. ದೃಷ್ಟ್ವಾ ಮುಮುದಿರೆ ಮುಹುಃ ಸರ್ವಾಹ ನಗರಾಂಗನಾಹ ಉಪಾಯನಾನಿ ಉಪಾದಾಯ ಉಪಾಯನಗಳನ್ನ ಕೊಟ್ಟು ಸೀತೆಗೆ, ಸುಗ್ರೀವನ ಪತ್ನಿಯಾದ ತಾರೆಗೆ, ರುಮೆಗೆ ಮೊದಲಾದವರಿಗೆ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ನೋಡಿ ಸಂತೋಷ ಪಟ್ಟರು. ಅಂದ್ರೆ ಚೆನ್ನಾಗಿ ಅವರೆಲ್ಲ ಅಲಂಕೃತರಾದ್ರು ಅಂತ ಅನ್ನೋದು ರಾಮನಿಗೆ ಸೇವೆ ಮಾಡಿದವರಿಗೆ ನಾವು ಕೊಡುವ ಗೌರವ ಅಂತ ಭಾವನೆ ಇತ್ತು. ಸುಮಂತ್ರೋ ಭೂಷಣ್ ಅವ್ರು ಹೇಳಿ. ಸುಮಂತ್ರೋ ಮಂತ್ರಯಾಮಾಸ ಮಂತ್ರಯಾಮಾಸ ಸುಮಂತ್ರೋ ಮಂತ್ರಯಾಮಾಸ ವಿಶೋಕ ವಿಜಯಾನ್ವಿತ ವಿಶೋಕ ವಿಜಯಾನ್ವಿತ ವಿಶೋಕ ವಿಜಯಾನ್ವಿತ ಅಭಿಷೇಕಾಯ ರಾಮಸ್ಯ ಅಭಿಷೇಕಾಯ ರಾಮಸ್ಯ ಅಭಿಷೇಕಾಯ ರಾಮಸ್ಯ ಭರತೇನ ಪ್ರಚೋದಿತ ಭರತೇನ ಪ್ರಚೋದಿತ ಭರತೇನ ಪ್ರಚೋದಿತ. ಸುಮಂತ್ರನು ವಿಶೋಕ ಮತ್ತು ವಿಜಯ ಮೊದಲಾದವರೊಂದಿಗೆ ಮಂತ್ರಯಾಮಾಸ ಏನು ಅಂತ, ಭರತನಿಂದ ಪ್ರಚೋದಿತನಾಗಿ ರಾಮಸ್ಯ ಅಭಿಷೇಕಾಯ ಮಂತ್ರಯಾಮಾಸ, ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ರು, ಆದ್ರೆ ಅಭಿಷೇಕ ಆಗ್ಬೇಕಲ್ಲ. ಭರತನಿಂದ ಪ್ರಚೋದಿತನಾಗಿ ಸುಮಂತ್ರನು ಶ್ರೀರಾಮನ ಅಭಿಷೇಕದ ಕುರಿತಾಗಿ ವಿಶೋಕ, ವಿಜಯ ಮೊದಲಾದ 8 ಜನ ಅಷ್ಟಾಂಗ ಮಂತ್ರಿಗಳು ಯಾರಿದ್ರು ಅವರನ್ನೆಲ್ಲ ಕೂಡಿಕೊಂಡು ಮುಹೂರ್ತಗಳ ಬಗ್ಗೆ ಚರ್ಚೆ ಮಾಡಿದ್ರು. ಸುಮಂತ್ರ ಪುಲ್ಲಿಂಗ ಪ್ರಥಮ ಏಕ, ಮಂತ್ರಯಾಮಾಸ ಮತ್ರಿಗುಪ್ತ ಪರಿಭಾಷಣೆ, ಲಿಟ್ ಪ್ರಥಮ ಏಕ, ವಿಶೋಕ ವಿಶೋಕಶ್ಚ ವಿಜಯಶ್ಚ ವಿಷೇಕ ವಿಜಯೌ ವಿಶೋಕ ವಿಜಯಾಭ್ಯಾಂ ಅನ್ವಿತಃ ಪುಲ್ಲಿಂಗ ಪ್ರಥಮ ಏಕ, ಅಭಿಷೇಕಾಯ ಚತುರ್ಥಿ ಏಕ, ರಾಮಸ್ಯ ಷಷ್ಠಿ ಏಕ, ಭರತೇನ ತೃತೀಯ ಏಕ, ಪ್ರಚೋದಿತ ಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಶತ್ರುಘ್ನೇನ ಸ್ವಾತಿ ಅವ್ರು ಹೇಳಿ. ಶತ್ರುಘ್ನೇನ ಸಮಾದಿಷ್ಟ ಚೈತನ್ಯ ಅವ್ರು ಹೇಳಿ. ಶತ್ರುಘ್ನೇನ ಸಮಾದಿಷ್ಟ ಸುಮಂತ್ರೋ ರಥಮಾನಯತ್ ರಾಮಸ್ಯ ಪುರತೋ ದಿವ್ಯಂ ಪ್ರೋದ್ಯತನ ಪ್ರಭಂ. ಶತ್ರುಘ್ನನಿಂದ ಆದೇಶಕ್ಕೆ ಒಳಗಾದ ಸುಮಂತ್ರನು ಸೂರ್ಯನ ಪ್ರಭೆಯಂತೆ ಹೊಳೆಯುವ ದಿವ್ಯವಾದ ರಥವನ್ನು ರಾಮನ ಮುಂದೆ ತಂದು ನಿಲ್ಲಿಸಿದ. ಪ್ರೋದ್ಯತ್ ಪ್ರದ್ಯೋತನ ಪ್ರಭಂ ದಿವ್ಯಂ ರಥಂ ರಾಮಸ್ಯ ಪುರತಃ ಆನಯತ್. ಶತ್ರುಘ್ನನಿಂದ ಆದೇಶಕ್ಕೆ ಒಳಗಾದಂತಹ ಸುಮಂತ್ರನು ಸೂರ್ಯನ ಬೆಳಕಿಗೆ ಹೋಲುವ ದಿವ್ಯವಾದ ರಥವೊಂದನ್ನ ರಾಮನ ಮುಂಭಾಗಕ್ಕೆ ತಂದು ನಿಲ್ಲಿಸಿದ. ಶತ್ರುಘ್ನೇನ ತೃತೀಯ ಏಕ, ಸಮಾದಿಷ್ಟ ತಪ್ರತ್ಯಂತ ಶಬ್ದ, ಸುಮಂತ್ರ ಪುಲ್ಲಿಂಗ ಪ್ರಥಮ ಏಕ, ರಥಂ ದ್ವಿತೀಯ ಏಕ, ಆನಯತ್ ಆನಯತ್ ನೀನ್ಯ ಪ್ರಾಪಣೆ ಲಂಗ್ ಪ್ರಥಮ ಏಕ. ರಾಮಸ್ಯ ಪುರತಃ ರಾಮಸ್ಯ ಷಷ್ಠಿ ಏಕ, ಪುರತಃ ಅಂದ್ರೆ ಅವ್ಯಯ, ಅದು ಮುಂಭಾಗದಲ್ಲಿ ಅಂತ ಅರ್ಥ. ರಾಮನ ಮುಂದುವರಿದ ಎದುರಿನ ಜಾಗದಲ್ಲಿ ದಿವ್ಯಂ
ನಪುಂಸಕಲಿಂಗ ದ್ವಿತೀಯ ಏಕ ಪ್ರೋದ್ಯತ್ ಪ್ರದ್ಯೋತನ ಪ್ರಭಃ ಪ್ರೋದ್ಯನ್ ಪ್ರದ್ಯೋತನಃ ಪ್ರೋದ್ಯತ್ ಪ್ರದ್ಯೋತನಃ ಪ್ರೋದ್ಯತ್ ಪ್ರದ್ಯೋತನಸ್ಯ ಪ್ರಭಾ ಇವ ಪ್ರಭಾ ಯಸ್ಯ ಸಹ ಪ್ರೋದ್ಯತ್ ಪ್ರಬೋಧನ ಪ್ರಭಃ ತಂ ಪ್ರಭಂ ರಥಕ್ಕೆ ವಿಶೇಷಣ ಆದ್ರಿಂದಾಗಿ ಪುಲ್ಲಿಂಗ ದ್ವಿತೀಯ ಏಕ. ಆರುರೋಹ ರಥಂ ರಾಮೋ ರಮ್ಯಯಾ ಸೀತಯಾ ಸಹ ಶಿಖರಂ ಶೇಮಶೈಲಸ್ಯ ವಿದ್ಯುತೇವ ಬಲಾಹಕಃ. ಶ್ರೀರಾಮಚಂದ್ರ ಮನೋಹರಳಾದ ಸೀತೆಯ ಜೊತೆಗೆ ಹೇಮಮಯವಾದಂತಹ ಬೆಟ್ಟದಂತೆ ಕಾಣುವ ಮಹಾಮೇರುವಿನಂತಿರುವ ಮೋಡದ ಮರೆಯಲ್ಲಿ ಅಥವಾ ಮೋಡದ ಎಡೆಯಲ್ಲಿ ಮಿಂಚು ಬಂದಂತೆ ಅಥವಾ ಏನ್ ಹೇಳಿಕೊಟ್ರು, ರಮ್ಯೆಯ ಸೀತೆಯ ಸಹ ರಾಮ ರಥಂ ಆರುರೋಹ. ರಮ್ಯವಾದ ಸೀತೆಯ ಜೊತೆಗೆ ರಾಮ ರಥವನ್ನೇರಿದ. ಹೇಮಶೈಲಸ್ಯ ಶಿಖರಂ ವಿದ್ಯುತೇವ ಬಲಾಹಕಃ. ಮಹಾಮೇರುವಿನ ಶಿಖರದಲ್ಲಿ, ಶೃಂಗದ ತುದಿಯಲ್ಲಿ, ಮೋಡದ ಮರೆಯಲ್ಲಿ ವಿದ್ಯುತ್ ಬಂದ್ರೆ ಹೇಗಿರುತ್ತೋ ಹಾಗಿತ್ತು. ಅಂದ್ರೆ ಮೇರುವಿನ ಶಿಖರದ ಮೇಲೆ ಮೋಡ ಕೂತಂತೆ ಬಂಗಾರದ ಅತ್ಯಂತ ಸುಂದರವಾದ ರಥದ ಮೇಲೆ ನೀಲವರ್ಣದ ರಾಮಚಂದ್ರ ಹತ್ತಿದ ಅನ್ನುವ ಹಾಗೆ ಕಾಣಿಸ್ತಿದೆ. ಹೇಮಶೈಲಸ್ಯ ಶಿಖರಂ ವಿದ್ಯುತಾ ಇವ, ವಿದ್ಯುತ್ತಿನಿಂದ ಕೂಡಿದ ಬಲಾಹಕದಂತೆ, ಮಿಂಚಿನೊಂದಿಗೆ ಕೂಡಿದ, ಅಂದ್ರೆ ಸೀತೆ ಇದ್ದಾಳೆ ಪಕ್ಕದಲ್ಲಿ, ಸೀತೆಯೊಂದಿಗೆ ಕೂಡಿಕೊಂಡ ರಾಮಚಂದ್ರ ಹತ್ತಿದ್ದು ಹೇಗಿತ್ತು ಅಂದ್ರೆ ಮಿಂಚಿನ ಜೊತೆಗೆ ಮೋಡ ಬೆಟ್ಟದ ತುದಿಯನ್ನೇರಿದಂತಿತ್ತು ಅಂತ ಹೇಳ್ತಿದ್ದಾರೆ. ಆರುರೋಹ, ರುಹ ಬೀಜ ಜನ್ಮನಿ ಅಲ್ಲ, ಲಿಟ್ ಪ್ರಥಮ ಏಕ, ರುಹ ಉಪರಿ ಭಾವೆ ಅಂತ ಆಗುತ್ತೆ. ಆರುರೋಹ ರಥಂ ದ್ವಿತೀಯ ಏಕ, ರಾಮ ಪುಲ್ಲಿಂಗ ಪ್ರಥಮ ಏಕ, ರಮ್ಯ ತೃತೀಯ ಏಕ, ಸೀತೆಯ ತೃತೀಯ ಏಕ, ಸಹ ಅವ್ಯಯ, ಶಿಖರಂ ದ್ವಿತೀಯ ಏಕ, ಹೇಮಶೈಲಸ್ಯ ಹೇಮ್ನಃ ಅಲ್ಲ, ಹೇಮಮಯಃ ಶೈಲಃ ಹೇಮಶೈಲಃ ತಸ್ಯ ಹೇಮಶೈಲಂ ಶೈಲಸ್ಯ ವಿದ್ಯುತಾ ಇವ ತೃತೀಯ ಏಕ, ಇವ ಅವ್ಯಯ, ವಿದ್ಯುತೇವ ಗುಣಸಂಧಿ, ಬಲಾಹಕಃ ಪುಲ್ಲಿಂಗ ಪ್ರಥಮ ಏಕ. ಶ್ರೀ